ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಈ ಥರ ನಿಮ್ಮ ಒಂದು ಫೋಟೋನ ಹೇಗೆ ಒಂದೇ ಕ್ಲಿಕ್ಕಲ್ಲಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮ್ಮನ್ನು ಪ್ರೋತ್ಸಾಹಿಸಿ, ಯಾಕಂದರೆ ನೀವು ಮಾಡೋ ಒಂದು ಲೈಕು ನಮಗೆ ತುಂಬ ಮೋಟಿವೇಟ್ ಆಗುತ್ತೆ. ಓಕೆ ಗೈಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೋಸ್ಟ್ ಓಪನ್ ಆಗುತ್ತೆ. ಆವಾಗ ಈ ಪ್ರಾಂಪ್ಟನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನು ಹೋಲ್ಡ್ ಮಾಡಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದಮೇಲೆ ಸಿಂಪಲ್ಲಾಗಿ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಂಡು ಅಲ್ಲಿ ChatGPT ಅಂತ ಸರ್ಚ್ ಮಾಡಿ ChatGPTಯನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಕೆಳಗೆ ಪ್ಲಸ್ ಐಕನ್ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಥರ್ಡ್ ಆಪ್ಷನ್ ಆ್ಯಡ್ ಫೈಲ್ಸ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಇಮೇಜ್ ಮತ್ತು ವಿಡಿಯೋ ಅಂತ ಏನಿದೆಯಲ್ಲ ಅದರಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಗ್ಯಾಲರಿಯಲ್ಲಿರೋ ಪ್ರತಿಯೊಂದು ಫೋಟೋನು ನಿಮಗೆ ಸಿಗುತ್ತೆ. ಓಕೆನಾ, ಶೋ ಆಗುತ್ತೆ. ಆವಾಗ ನಿಮಗೆ ಯಾವ ಒಂದು ಫೋಟೋ ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಈಗಾಗಲೇ ಸೆಲೆಕ್ಟ್ ಮಾಡಿದ್ದೀನಿ, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಸೆಲೆಕ್ಟ್ ಮಾಡಿ ಆದಮೇಲೆ ನೀವೇನು ಕಾಪಿ ಮಾಡಿರ್ತಾರಲ್ಲ ಪ್ರಾಂಪ್ಟ್, ಅದನ್ನು ಇಲ್ಲಿ ಬಂದು ಪೇಸ್ಟ್ ಮಾಡಿ ಆದಮೇಲೆ ಕೆಳಗಡೆ ಒಂದು ಎರೋ ಮಾರ್ಕ್ ಕಾಣ್ತಾ ಇದೆ ನೋಡಿ, ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಇರುತ್ತೆ. ನೀವು ಈ ಥರ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿದ್ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ನಿಮ್ಮ ಒಂದು ಫೋಟೋ ಜನ್ರೇಟ್ ಆಗೋದಕ್ಕೆ ಲೋಡಿಂಗ್ ತೊಗೊಳುತ್ತೆ. ಇದು ಲೋಡಿಂಗ್ ತೊಗೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ನೀವು ಇದನ್ನು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡೋಕ್ಕೆ ಬಿಟ್ಟು ನೀವು ಬೇರೆ ಒಂದು ಆ್ಯಪನ್ನು ಯೂಸ್ ಮಾಡ್ಬೋದು. ಒಂದು 10 ರಿಂದ 15 ನಿಮಿಷ ವೆಯ್ಟ್ ಮಾಡಿ ನಂತರ ಈ ChatGPT ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಾರ್ಕಲ್ಲಿ ತೋರಿಸೋ ಹಾಗೆ 2 ಎರೋ ಮಾರ್ಕ್ ಲೈನ್ ಥರ ಇದೆ ನೋಡಿ, ಏನೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಥರ್ಡ್ ಆಪ್ಷನ್ ಲೈಬ್ರರಿ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ವೆಯ್ಟ್ ಮಾಡಿ. ಲೋಡಿಂಗ್ ತೊಗೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ನಿಮ್ಮ ಒಂದು ಅಪ್ಲೋಡ್ ಮಾಡಿರುವ ಫೋಟೋ ಅದು ಜನ್ರೇಟ್ ಆಗಿ ಈ ಥರ ಒಂದು ಇಮೇಜ್ ಆಗಿ ಕನ್ವರ್ಟ್ ಆಗಿ ಬಂದಿರುತ್ತೆ. ಸೊ ಇಲ್ಲಿ ಬಂದಿದೆ ನೋಡಿ. ಈ ಥರ ನಿಮ್ಮ ಒಂದು ಫೋಟೋ ಜನ್ರೇಟ್ ಆಗಿ ಬಂದಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಏನಿದೆಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬು ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ವಿಡಿಯೋ ಮಾಡೋದಕ್ಕೆ. ಓಕೆ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.